ನಿಮಗೇ ಅರಿವಿಲ್ಲದ ಹಾಗೆ ನೀವೊಬ್ಬರು ವಶದಲ್ಲಿದ್ದೀರಾ. ಅವ್ರು ಹೇಳಿದ ಮಾತನ್ನು ಕೇಳ್ತಾ ಇದ್ದೀರಾ. ಅವರು ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ನಿಮಗೆ ಆಲೋಚನೆ ಜಾಸ್ತಿ ಬರ್ತಾ ಇದೆ, ಅವ್ರ ಮೇಲೆ ಒಲುಮೆ ಜಾಸ್ತಿ ಬರ್ತಾ ಇದೆ, ಅವ್ರನ್ನ ದೂರ ಮಾಡಲಿಕ್ಕಾಗೋದಿಲ್ಲ ಮತ್ತು ದಿನನಿತ್ಯ ಅವರ ಒಂದು ಆಲೋಚನೆಗಳಿಂದ ನೀವು ದಿನವನ್ನು ಕಳೆಯುವಂಥ ರೀತಿ ಆಗ್ತಾ ಇದೆ. ಈ ಎಲ್ಲ ಭಾವನೆಗಳು, ಈ ಎಲ್ಲ ಕ್ರಿಯೆಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವನ ನಡೀತಾ ಇದೆಯಾ, ಆ ಥರದ ಭಾವನೆಗಳು ನಿಮಗೆ ಬರ್ತಾ ಇದೆಯಾ ಅನ್ನೋದಾದರೆ ಖಂಡಿತವಾಗಲೂ ನಿಮ್ಮ ಮೇಲೆ ಈ ಒಂದು ಕ್ರಿಯೆ 100% ಆಗಿರುತ್ತೆ. ಯಾವುದು ಆ ಕ್ರಿಯೆ, ಅದಕ್ಕೆ ಪರಿಹಾರ ಏನು? ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ನಿಮಗೆ ಈ ಥರದ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀನಿ, ಅವರಿಲ್ಲದೆ ನನಗೆ ಜೀವನ ಮಾಡೋಕ್ಕಾಗಲ್ಲ ಅನ್ನುವಂಥಕ್ಕಂಥದ್ದು, ಮತ್ತು ನಿಮಗೆ ಅರಿವಿಲ್ಲದ ಹಾಗೆ ಸಡನ್ನಾಗಿ ಆ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗಿರ್ಬೋದು, ನಿಮ್ಮ ಕನಸಲ್ಲಿ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಜೀವನವನ್ನು ಆ ವ್ಯಕ್ತಿ ಇಲ್ಲದೆ ನಿಮ್ಮ ಜೀವನನೇ ಮಾಡೋಕ್ಕಾಗಲ್ಲ ಅನ್ನುವಂಥಕ್ಕಂಥ ರೀತಿ ಭಾವನೆಗಳು ಮೂಡ್ತದೆ ಅಂತಂದರೆ 100% ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಯಿಂದ ವಶೀಕರಣ ಪ್ರಯೋಗ ಆಗಿರುತ್ತೆ. ಯಾವಾಗ ವಶೀಕರಣ ಪ್ರಯೋಗ ಆಗುತ್ತೆ ನೋಡಿ, ಈ ಥರದ ಕ್ರಿಯೆಗಳು ನಿಮಗೆ ಜಾಸ್ತಿ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ನಿಮಗೆ ತೊಂದರೆ ಅಂತ ಗೊತ್ತಾಗಿದ್ರೂ ಕೂಡ ನೀವೇನು ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಜೀವನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ಸರಳ ಪರಿಹಾರ ಏನು ಅಂತ ಹೇಳೋದಾದರೆ, ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಹೆಣ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳಿಗಾಗಿದ್ದರೆ ಹೆಣ್ಣು ದೇವರ ಆರಾಧನೆಯನ್ನು ಮಾಡಿ, ಗಂಡು ಮಕ್ಕಳಿಗೆ ಈ ಥರ ಅನ್ನಿಸ್ತಾ ಇದೆ ಅಂತಂದರೆ ಮನೆಯ ಗಂಡು ದೇವರನ್ನು ಆರಾಧನೆ ಮಾಡೋದ್ರಿಂದ ಇದರ ಒಂದು ನೆಗೆಟಿವಿಟಿಯ ಒಂದು ಅಂಶ ನಿಮಗೆ ಕಡಿಮೆ ಮಾಡುತ್ತೆ. ನಂತರವಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಆಗಿರ್ಬೋದು, ಈ ದಿನದಲ್ಲಿ ನೀವು ತಡೆಯನ್ನು ಹೊಡೆಸ್ಕೊಳ್ಳೋದ್ರಿಂದ ಅಥವಾ ಒಂದು ಶಕ್ತಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಈ ಕ್ರಿಯೆಗಳಿಂದ ಅಲ್ಪ ಪ್ರಮಾಣದ ಒಂದು ನಿರಾಳತೆಗಳನ್ನು ಪಡಿಬೋದು. ಪೂರ್ಣವಾದಂತಹ ಮಾಹಿತಿಗಳಿಗಾಗಿ ಮತ್ತು ಪರಿಹಾರಗಳು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಪರಿಹಾರವನ್ನು ಪಡೆದುಕೊಳ್ಳಿ. ಸರ್ವೇ ಜನರು ಸುಖಿನೋ ಭವಂತು. ಧನ್ಯವಾದಗಳು.